ನಿನಗೆ ಮದ್ವೆ ವಿಷಯ ಬಿಟ್ಟು ಬೇರೆ ಏನು ಮಾತೇ ಇಲ್ವಾ ಚಕ್ಲಿ? ನಿನ್ ಮದ್ವೆ ಬಿಟ್ಟು ಈಗ ಚಕ್ಲಿ, ಅರ್ಶಿನ್ ಕಟ್ಟೆ, ಬೆಣ್ಣೆಗದ್ದೆ, ದೇವರಾಯನ್ ಕೆರೆ, ಕೊಪ್ಪ, ಕೋಟೆ, ದುರ್ಗದಲ್ಲಿ ಆಗ್ತಿರೋ ಬಿಸ್ನೆಸ್ ಆಲ್ ಓವರ್ ಇಂಡಿಯಾದಲ್ಲಿ ಮಾರ್ಕೆಟ್ ಆಗ್ಲಿ ಅಂತ ಹೇಳೋದನ್ ಬಿಟ್ಟು ಮದುವೆ ಅಂತೆ, ನಂಟಂತೆ, ಗಂಟಂತೆ. ಹೋಗು ಚಕ್ಲಿ. ಭಕ್ತಿ, ನೀನ್ ಬಿಸ್ನೆಸ್ನ ಎತ್ತರಕ್ಕೆ ಬೆಳೆಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಇದರಿಂದ ನಾವೆಲ್ಲ ಚೆನ್ನಾಗಿರ್ತೀವಿ, ನಮಗೆಲ್ಲ ಒಳ್ಳೇದಾಗುತ್ತೆ. ಆದರೆ ನನ್ನ ಮುದ್ದು ಮಗಳಿಗೆ ಒಳ್ಳೇದಾಗಬೇಕು ಅಂದರೆ ಅವಳನ್ನ ನೋಡ್ಕೊಳ್ಳೋ ಆಸರೆ ಬೇಕಲ್ವಾ? ನನ್ ಮುದ್ದು ಚಕ್ಲಿ, ಇವತ್ತು ನಾನು ನಿನ್ ಜೊತೆ ಜಗಳ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಏನಮ್ಮ ಇದು, ಇಷ್ಟು ಬೇಗ ಇಷ್ಟು ದೊಡ್ಡ ಪವಾಡ ಮಾಡ್ಬಿಟ್ಟೆ? ಚಕ್ಲಿ, ಹೆಣ್ಮಕ್ಳಿಗೆ 2 ಸರಿ ಹುಟ್ಟಿದ್ದಬ್ಬ ಅಂತಾರೆ. ಒಂದು ಅವಳು ಹುಟ್ಟಿದ್ದಿನ, ಇನ್ನೊಂದು ಅವಳ ಮಕ್ಳು ಹುಟ್ಟಿದ್ದಿನ. ಹಾಗೆ ನೋಡೋದಾದ್ರೆ ಇವತ್ ನಿನ್ ಬರ್ಡೇ ಕೂಡ ಚಕ್ಲಿ. ಹ್ಯಾಪಿ ಬರ್ಡೇ ಚಕ್ಲಿ. ತರ್ಲೆ. ಚಕ್ಲಿ, ನಾನು ಹುಟ್ಟುವಾಗ ನಿನಗೆ ತುಂಬಾ ನೋವು ಕೊಟ್ಟಿದ್ದೀನಲ್ವಾ? ಸಾರಿ ಮುದ್ದು. ಆದ್ರೆ ಆ ನೋವು ಮಕ್ಕಳ ಮುಖ ನೋಡಿದ ತಕ್ಷಣ ಮರ್ತೋಗ್ಬಿಡತ್ತೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಕ್ತಿ. ಥ್ಯಾಂಕ್ ಯು. ಯಾವಾಗ್ಲೂ ನೆಮ್ಮದಿಯಾಗಿ ಸಂತೋಷವಾಗಿರಮ್ಮ. ನೀನ್ ಅನ್ಕೊಂಡಿದ್ದೆಲ್ಲ ಆಗ್ಲಿ ಪುಟ್ಟಿ. ಈ ಕೇಸರಿ ತರನೇ ನಿನ್ ಬದುಕು ಸಿಹಿ ಸಿಹಿಯಾಗಿರ್ಲಿ. ಥ್ಯಾಂಕ್ ಯು ರಾಜಿ. ಅರೆ ಭಕ್ತಿ, ದೊಡ್ಡವರಿಗೆ ನಮಸ್ಕಾರ ಮಾಡ್ತಿಯಲ್ಲ ಸಾಕು. ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರು. ಒಳ್ಳೇದಾಗಕ್ಕೆ ನಾನ್ ಬಿಡ್ಬೇಕಲ್ಲ ಭಕ್ತಿ. ನೀನ್ ಇಡೀ ಜೀವನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ತೀನಿ. ಅಕ್ಕ, ನಮ್ ಭಕ್ತಿ ಅವಳ ಹುಟ್ಟಬ್ಬನ್ನ ಮುಂದಿನ ವರ್ಷ ಅವಳ ಗಂಡನ್ ಮನೇಲಿ ಮಾಡ್ಕೊಳ್ಳೋ ಹಾಗಾದ್ರೆ ಎಷ್ಟ್ ಚೆನ್ನಾಗಿರತ್ತೆ ಅಲ್ವಾ? ಶ್ರವಣ, ಈ ಸಲ ಇವಳು ಬರ್ಡೇನ ಜೋರಾಗಿ ಸೆಲೆಬ್ರೇಟ್ ಮಾಡೋಣ, ಏನಂತೀಯ? ಹ್ಞೂ ಅಣ್ಣ. ಇಲ್ಲ ಅಂದ್ರೆ ಅವಳ ಗಂಡನ ಹತ್ರ ನನಗೆ ಅಣ್ಣ ತಮ್ಮ ಇದ್ರು ನನ್ನ ಬರ್ತಡೇನ ನಿಮ್ಮಷ್ಟು ಚೆನ್ನಾಗಿ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾಳೆ. ಜೈ ಶ್ರವಣ. ಏನೋ ನಿಮ್ಮೆಲ್ಲರ ಬಾಯಿ ಹರಕೆಯಿಂದ ನಮ್ಮ ಭಕ್ತಿಗೆ ಆದಷ್ಟು ಬೇಗ ಮದ್ವೆ ಆಯ್ತು. ಓ, ಇನ್ನೇನು ಬನಶಂಕರಮ್ಮ ತತಾಸ್ತು ಅಂದ್ರಲ್ಲ. ಅಮ್ಮ, ಆಗ ಹೇಗಿದೆಯೋ ಈಗ್ಲೂ ಹಾಗೆ. ಅಮ್ಮ ಕೂತ್ಕೊಮ್ಮ. ಅಮ್ಮ, ನೀನು? ನನಗೂ ಹೀಗೆ ಪ್ರತಿ ಸಲ ನಿನ್ನ ನೋಡಿದಾಗ ಇಷ್ಟೇ ಆಶ್ಚರ್ಯ, ಖುಷಿ ಆಗತ್ತೆ. ಅಮ್ಮ ಅಲ್ವಾ ನೀನು? ಕಷ್ಟ ಆಗುತ್ತೆ ಅಂತ ಹೇಗೆ ಹೇಳ್ತೀಯ? ಆದ್ರೂ ನನ್ನಿಂದ ನೀವು ಏನೇನೋ ಅನ್ನಿಸ್ಕೊಂಡ್ಬಿಟ್ರಿ. ಈಗ ಮತ್ತೆಲ್ಲ ಬೇಕಾ? ನನ್ನ ಮಗ ನನ್ನ ಕಣ್ಮುಂದೆ ಇರೋಗಾಯ್ತಲ್ಲ, ನನಗಷ್ಟೇ ಗೊತ್ತಿರೋದು. ಅಗಸ್ತ್ಯ, ನಾನು ಈ ದಿನಕ್ಕೋಸ್ಕರ ಇಷ್ಟು ಕನಸು ಕಾಣ್ತಿದ್ದೆ. ದಿನಕ್ಕೆಷ್ಟು ಸಾರಿ ಈ ರೂಮ್ ಬಾಗ್ಲ ಕಡೆನೆ ನೋಡ್ತಾ ಇದ್ದೆ ಗೊತ್ತಾ? ಆದ್ರೆ ಒಂದು ದಿನನೂ ಈ ರೂಮ್ ಬಾಗ್ಲು ತೆಗಿಯೋ ಧೈರ್ಯ ಮಾಡಲಿಲ್ಲ. ನಿನ್ನ ನೆನಪಲ್ಲೇ ಬದುಕ್ತಿದ್ದೆ.
ನಾನು ಎದುರುಗಿದ್ರು ಈಗ ಅಳ್ಬೇಕಾ? ಅಳಲ್ಲ. ನೀ ನನ್ ಜೊತೆ ಇರ್ಬೇಕಾದ್ರೆ ನಾನ್ ಯಾಕೆ ಅಳ್ಬೇಕು? ಇದು ನನ್ ಮುದ್ದು ಅಮ್ಮ ಅಂದ್ರೆ. ಅಗಸ್ತ್ಯ, ಎಲ್ರೂ ನನಗಿಂತ ಗಟ್ಟಿಗಿತ್ತು ಯಾರೂ ಇಲ್ಲ ಅಂತ ಹೇಳ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಬಂದ್ಮೇಲೆನೆ ಅದಕ್ಕೊಂದು ಅರ್ಥ ಬಂದಿದ್ದು. ಅಮ್ಮ, ನನ್ನನ್ನು ಎಷ್ಟೊಂದು ಪ್ರೀತಿಸ್ತೀರಾ ಅಲ್ವಾ ನೀವು? ನಾವೆಲ್ರೂ ನಿನ್ನ ತುಂಬಾ ಪ್ರೀತಿಸ್ತೀವಿ ಕಣೋ. ನಮ್ಮನ್ನ ಬಿಟ್ಟೋಗೋ ಯೋಚನೆ ಇನ್ಯಾವತ್ತೂ ನೀನ್ ಮಾಡಬಾರ್ದು. ಏನೋ 18 ವರ್ಷ ಆದ್ಮೇಲೆ ಆ ಬನಶಂಕರಿ ತಾಯಿಗೆ ನಮ್ಮೇಲೆ ಕರುಣೆ ಬಂದಿದೆ ಅಂತ ಅನ್ಸತ್ತೆ. ಯಾರಿಂದ ಏನಾಯ್ತೋ ಗೊತ್ತಿಲ್ಲ ಅಮ್ಮ. ಆದ್ರೆ ನಿನ್ ಮುಖದಲ್ಲಿರೋ ಸಂತೋಷ ನೋಡಕ್ಕೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ? ಸರಿ, ಬೇಗ ಸ್ನಾನ ಮಾಡ್ಕೊಂಡ್ ಬಾ. ಎಲ್ರೂ ಒಟ್ಟಿಗೆ ಖುಷಿಯಾಗಿ ತಿಂಡಿ ತಿನ್ನೋಣ. ಖುಷಿಯಾಗಿ ಯಾಕೆ? ಇನ್ಯಾವತ್ತು ಈ ಔತಣಕೂಟ ನೀವು ಮರೀದೇ ಇರೋ ಹಾಗೆ ಸತ್ಕಾರ ಮಾಡೋ ಜವಾಬ್ದಾರಿ ನಂದು. ನಾನು ಇದಕ್ಕೆ ಕಾಯ್ತಿದ್ದೆ. ಮತ್ತ್ಯಾ ಕಾಯ್ತಿದ್ಯಾ? ಹೋಗು, ಬೇಗ ಸ್ನಾನ ಮಾಡ್ಕೊಂಡ್ ಬಾ. ಭೀಮಾ, ತಿಂಡಿಗೇನ್ ಮಾಡಿದ್ಯಾ? ಅಮ್ಮೋರೆ, ದಾಮಿನಿ ಅಮ್ಮವರು ಅಗಸ್ತಿಂಗ್ ಉಪ್ಪಿಟ್ಟು ಇಷ್ಟ ಮಾಡು ಅಂತ ಹೇಳಿದ್ರು. ಚಿಕ್ಕಣ್ಣಂಗೆ ಉಪ್ಪಿಟ್ಟು ಇಷ್ಟ ಇಲ್ಲ, ನೀರ್ ದೋಸೆ ಮಾಡು ಅಂತ ಹೇಳಿದ್ರು. ಅದನ್ನೇ ಮಾಡ್ತಿದ್ದೀನಿ ಅಮ್ಮೋರೆ. ನೀನು ಉಪ್ಪಿಟ್ಟ ಮಾಡಿ ಸಾಕು, ಎಲ್ರೂ ಅದನ್ನೇ ತಿಂತಾರೆ. ಆದ್ರೆ ಅಮ್ಮೋರೆ, ಚಿಕ್ಕಣ್ಣಂಗೆ ಉಪ್ಪಿಟ್ಟು ಇಷ್ಟ ಇಲ್ವಲ್ಲ? ನಾನು ಹೇಳಿದ್ದನ್ನ ಮಾಡೋದಷ್ಟೇ ನಿನ್ ಕೆಲಸ. ಸರಿ ಅಮ್ಮ. ಪ್ಯಾಕೆಟ್ ಹಪ್ಪಳ, ಹಲಸಿನಕಾಯಿ ಚಿಪ್ಸು. ಹಾ, ಚಕ್ಲಿ, ನಾನು ಹೇಳಿದಷ್ಟು ಪ್ಯಾಕೆಟ್ ಎಲ್ಲ ಹಾಕಿದ್ಯಾ ಅಲ್ವಾ? ಸಂತೆ ಸೋಮಣ್ಣಂಗೆ 24 ಪ್ಯಾಕೆಟ್ ಹಪ್ಪಳ, ಪ್ರಸಾದ್ ಅಣ್ಣನ ಹೋಟ್ಲಿಗೆ 7 ಪ್ಯಾಕೆಟ್ ಉಪ್ಪಿನಕಾಯಿ. ಅಲ್ವೇ ಭಕ್ತಿ, ಇವತ್ ಒಂದಿನಾದ್ರೂ ಅಚ್ಚುಕಟ್ಟಾಗಿ ಮನೇಲಿರೋ ಅಡಿಗೆನ ತಿನ್ಕೊಂಡು ಸಂತೋಷವಾಗಿ ಓಡಾಡ್ಕೊಂಡು ಆರಾಮಾಗಿರ್ಬಾರ್ದೇನೆ? ಅಯ್ಯೋ, ನಾನು 24ನೇ ಹುಟ್ಟಿದಬ್ಬಕ್ಕೆ ಸೋಮಣ್ಣನಿಗೆ 24 ಪ್ಯಾಕೆಟ್ ಹಪ್ಪಳನ ಡೆಲಿವರಿ ಮಾಡ್ತಾ ಇದ್ದೀನಿ. ನಿನ್ ಮಗಳು ಹುಟ್ಟಿದಬ್ಬ ದಿನನೂ ಕೆಲಸ ಮಾಡ್ತಿದ್ದಾಳಂತ ಹೊಗಳೋದನ್ ಬಿಟ್ಟು ಈ ತರ ಎಲ್ಲ ಹೇಳ್ತಿದ್ಯಲ್ಲ? ಯಾರ ಮಾತನ್ನು ಕೇಳಲ್ಲ ಅಂತ ನಿರ್ಧಾರ ಮಾಡಿದ್ಯಾ ಅಲ್ವಾ?